ಗೂಳಿಗಳ ಕೋಟೆ ಅನ್ಕ ರೆಡಿ ಆಯಿತು ಗುರು. ನಮಸ್ಕಾರ ಎಲ್ಲರಿಗೂ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಬೆಂಗಳೂರು ಬುಲ್ಸ್ನ 2ನೇ ದಿನ ಆ್ಯಕ್ಷನ್ ಕೂಡ ಮುಕ್ತಾಯಗೊಂಡಿದೆ. 2 ದಿನದ ಆ್ಯಕ್ಷನ್ನಲ್ಲೂ ಕೇವಲ ನಮ್ಮ ಬೆಂಗಳೂರು ಬುಲ್ಸ್ ತಂಡವು 7 ಮಂದಿ ಆಟಗಾರರನ್ನು ಖರೀದಿ ಮಾಡಿದೆ. ಇದ್ದ 3.2 ಕೋಟಿಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಕೇವಲ 7 ಜನ ಆಟಗಾರರನ್ನು ಖರೀದಿ ಮಾಡಿದೆ. ಎಲ್ಲರೂ 14 ಮತ್ತು 15 ಪ್ಲೇಯರನ್ನು ಖರೀದಿ ಮಾಡಿದರೆ ನಮ್ಮ ಬೆಂಗಳೂರು ಬುಲ್ಸ್ ಕೇವಲ 7 ಜನ ಪ್ಲೇಯರನ್ನು ಖರೀದಿ ಮಾಡಿದೆ. 1.10 ಲಕ್ಷವನ್ನು ಕೊಟ್ಟು ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಅಜಿಂಕ್ಯ ಪವಾರ್ ಅವರನ್ನು ಖರೀದಿ ಮಾಡಿತು. ಬರೀ ರೈಡರ್ಗಳನ್ನೇ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಆಯ್ದುಕೊಂಡಿದೆ. ಡಿಫೆಂಡರ್ಗಳನ್ನು ಬಿಟ್ಟು ಬರೀ ರೈಡರನ್ನು ಖರೀದಿಸಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಈ ಬಾರಿ ಡಿಫೆಂಡರ್ಗಳ ಕೊರತೆ ಎದ್ದು ಕಾಣಬಹುದು. ಯಾಕಂದರೆ ಬರೀ ರೈಡರ್ಗಳನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಖರೀದಿ ಮಾಡಿದೆ. ಪ್ರದೀಪ್ ನರ್ವಾಲ, ಅಜಿಂಕ್ಯ ಪವಾರ್ ಮತ್ತು ಜೈ ಭಗವಾನ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ಅತ್ಯುನ್ನತ ರೈಡರ್ಗಳನ್ನು ಖರೀದಿ ಮಾಡಿದೆ. ರೈಡರ್ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಚೆನ್ನಾಗಿದೆ, ಆದರೆ ಡಿಫೆಂಡಿಂಗ್ ಸ್ವಲ್ಪ ಲೂಸ್ ಆಗಿದೆ. ಪ್ರದೀಪ್ ನರ್ವಾಲ್ ಅವರನ್ನು 70 ಲಕ್ಷ ಕೊಟ್ಟು ನಮ್ಮ ಬೆಂಗಳೂರು ಬುಲ್ಸ್ ತಂಡ ತೆಗೆದುಕೊಂಡಿದೆ. ಹಾಗೆಯೇ ಹಸುನ್ ಎಂಬ ಡಿಫೆಂಡರನ್ನು ತೆಗೆದುಕೊಂಡಿದೆ. ಹಾಗೂ ಜೈ ಭಗವಾನ್ ಅವರನ್ನು 63 ಲಕ್ಷ ಕೊಟ್ಟು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಖರೀದಿ ಮಾಡಿದೆ. ಜೈ ಭಗವಾನ್ ಅವರು ಒಳ್ಳೆಯ ರೈಡರ್ ಅಂತ ಹೇಳ್ಬೋದು. ನ್ಯಾಷನಲ್ ಲೆವೆಲ್ನಲ್ಲಿ ಅವರ ರೈಡಿಂಗ್ ತುಂಬ ಚೆನ್ನಾಗಿದೆ. ಸ್ಟ್ರೈಕ್ ರೈಡ್ ಕೂಡ ಅದು ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಗೂಳಿಗಳ ಕೋಟೆ ರೆಡಿಯಾಗಿದೆ. ಕಬಡ್ಡಿಯ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.